ಅದ್ರ ಬಗ್ಗೆ ನಾವೇನು ಕಮೆಂಟ್ ಮಾಡೋಣ. ಅಲ್ಲ, ಈ ಥರ ನೀವು ನಮ್ಮ ಪ್ರಶ್ನೆ ಕೇಳಿದ್ರೆ ನಾವೇನು ಕಮೆಂಟ್ ಮಾಡೋಣ ಹೇಳ್ರಿ. ವಾಟ್ ಯು ವಾಂಟ್ ಮಿ ಟು ಕಮೆಂಟ್? ಕಮೆಂಟ್ಸ್ ಬೇರೆ ಏನಿದೆಯಾ? ಬೆಲ್ಲದ್ರು ಹೋರಾಟ ಮಾಡಲಿ, ತೊಂದರೆ ಇಲ್ಲ. ನಾನೊಬ್ಬ ಇಂಡಸ್ಟ್ರಿಯನ್ನು, ಬೆಲ್ಲದು ಕೂಡ ಇಂಡಸ್ಟ್ರೀಸ್ ಇದೆ. ಎಲ್ಲನ KDB ಲ್ಯಾಂಡ್ ನೀವು ತೊಗೊಂಡಾಗ ಲೀಸ್ ಕಮ್ ಸೇಲ್ ಡೀಡ್ ಮಾಡಿರ್ತಾರೆ. ಲೀಸ್ ಕಮ್ ಸೇಲ್ ಡೀಡ್ ಏನು ಮಾಡುತ್ತಂದ್ರೆ ದರ್ ಇಸ್ ಅ ಪ್ರಾವಿಷನ್ ಅಂಡರ್ ಆ್ಯಕ್ಟ್. ಅಂದ್ರೆ ಅದು ಆ್ಯಕ್ಟ್, ಅದು ಸರ್ಕಾರದ ಒಂದು ಆ್ಯಕ್ಟ್. ಇದೊಂದೇ ಅಲ್ಲ, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಕರ್ನಾಟಕ, ಎಸ್ಪೆಷಲಿ ನಮ್ಮ ಕರ್ನಾಟಕದಾಗ ಸೇಮ್. ಲೀಸ್ ಕಮ್ ಸೇಲ್ ಡೀಡ್ ಅಂತಂದರೆ ಯಾವುದೇ ಒಂದು ಲೀಸ್ ನಾವು ಕೊಟ್ಟಾಗ ಆ ಸಂಸ್ಥೆಗೆ, ಜಿಂದಾಲಲ್ಲಿ ಯಾವುದೇ ಸಂಸ್ಥೆ ಇರಲಿ, ಕಾನೂನು ಪ್ರಕಾರವಾಗಿ ಷರತ್ತುಗಳನ್ನ, ಒಳಪಂಡಿರ್ತಕ್ಕಂಥ ಷರತ್ತುಗಳನ್ನ ಕಂಪ್ಲೀಟಾಗಿ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ಕನ್ವರ್ಟ್ ಮಾಡಿಕೊಡ್ಬೇಕು. ಲೀಸ್ ಕಮ್ ಸೇಲ್ ಡೀಡ್ ಅಷ್ಟೇ. ಸೊ ಅವ್ರು ಸಂಪೂರ್ಣ ದುಡ್ಡು ಕೊಟ್ಟಿರ್ತಾರೆ. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಂಪೂರ್ಣ ದುಡ್ಡು ಕೊಟ್ಟಿರ್ತಾರೆ, ಅವಾಗಲೇ ಕೊಟ್ಟಿರ್ತಾರೆ. ಆ ದುಡ್ಡಿಗೆ ನಾವೇನು ಮಾಡಿರ್ತೀವಿ, ಲೀಸಿಗೆ ಕೊಟ್ಬಿಡ್ತೀವಿ, ನಾವು ಅಕ್ವೈರ್ ಮಾಡಿ ಲೀಸಿಗೆ ಕೊಟ್ಟಿರ್ತೀವಿ. ಸೊ ಇವತ್ತು ಆ ಕಂಡೀಷನ್ಸ್ಗಳೆಲ್ಲ ಫುಲ್ಫಿಲ್ ಮಾಡಿದರೆ ಟ್ರಾನ್ಸ್ಫರ್ ಮಾಡಿಕೊಡ್ಬೇಕು ಲೀಸ್ ಡೀಡು. ಸೊ ಇದು ಪ್ರಾವಿಷನ್ ಆಫ್ ಆ್ಯಕ್ಟ್. ಇದಕ್ಕೆ ಬೆಲ್ಲದ್ರವ್ರಿಗೆ ನನ್ನ ಬೇರೆ ಅಭಿಪ್ರಾಯ ಇದ್ದರೆ ಮಾಡ್ಬೋದು. ಯಾಕಂದರೆ ಈಗ ಅವರು ಇಂಡಸ್ಟ್ರೀಸ್ ಇದ್ದಾರೆ, ಕೇಂದ್ರ ಸರ್ಕಾರ ಅವ್ರದ್ದೇ ಇದೆ. ಸೊ ಯಾವ ಇಂಡಸ್ಟ್ರಿಗಳಿಗೆ ಎಷ್ಟೆಷ್ಟು ಭೂಮಿ ಕೊಟ್ಟಿದ್ದಾರೆ ಅಂತೇಳಿ ಅವರು ಸ್ವಲ್ಪ ಬಹಿರಂಗವಾಗಿ ಹೇಳಿ, ದಿಸ್ ಈಸ್ ಅ ಪ್ರೊಸೀಜರ್ ಆಫ್ ಲಾ. ಇದೇ ನಾವೇನು ಬೇಕಂತ ಅವ್ರಿಗೆ ಫೇವರ್ ಮಾಡಬೇಕೆಂಬುದೇನಿಲ್ಲ, ಜಿಂದಾಲಿಗೆ ಬೇಕಂತ ಫೇವರ್ ಮಾಡಬೇಕೆಂಬುದೇನಿಲ್ಲ. ಜಿಂದಾಲ್ನವ್ರು ಸುಮಾರು 90,000 ಕೋಟಿ ಹಾಕಿದ್ದಾರೆ ಅಲ್ಲಿ ಇನ್ವೆಸ್ಟ್ಮೆಂಟ್. ನಾನು ಹುಟ್ಟು ಬೆಳೆದಿರ್ತಕ್ಕಂಥದ್ದು ಜಾಗ. ಸೊ ಬೆಲ್ಲದವ್ರಿಗೆ ಸಂಪೂರ್ಣ ಮಾಹಿತಿ ಇದ್ದಂಗಿಲ್ಲ. ಬೇಕಿದ್ರೆ ಇನ್ನೂ ಮಾಹಿತಿ ಬೇಕಿದ್ರೆ ನಾನು ಬೆಳಕು ಚೆಲ್ಬೋದು ಅವರಿಗೆ. ಅದಕ್ಕೆ ಒಂದು ಪ್ರಯತ್ನ ಮಾಡಿದ್ರು, ಆ ಸಂದರ್ಭದಲ್ಲಿ ಆಗಲಿಲ್ಲ. ಅದಕ್ಕೆ ಈಗ ಗವರ್ನರ್ ಮುಖಾಂತರ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು 100 ಕೋಟಿ ಕೊಡ್ತಾ ಇದ್ದಾರೆ ಬಿಜೆಪಿ ನಮ್ಮ ಶಾಸಕರಿಗೆ, ಅದಾನಿ ಅಂಬಾನಿ ದುಡ್ಡಿದೆ, ಏನೇನ ಮಾಡ್ಬೋದು ಅವರು. ಬಿಜೆಪಿ ಇಡೀ ಫಂಡಿಂಗ್ ಅವರೇ ಮಾಡ್ತಾರಲ್ಲ. ಸೊ ಹಂಗಾಗಿ ಅವ್ರ ಹತ್ರ ದುಡ್ಡು ಭಾಳ ಇದೆ. ಇಲ್ಲಿವರೆಗೆ ಎಷ್ಟು ಸರ್ಕಾರಗಳು ಬೆಳೆಸಿದಾರೆ ನಿಮಗೆ ಗುರುತು ಕೇಳಬೇಕಲ್ಲ, ಬೆಲ್ಲದವ್ರಿಗೆ ಕೇಳ್ರಿ. ಈಗ ಸರ್ ಮೋದಿ ಸರ್ಕಾರ ಬಂದಮೇಲೆ ಸರ್ಕಾರಗಳು ಬೆಳೆಸಿದ್ರಿ, ಯಶಸ್ವಿಯಾಗಿ ಯಾಕೆ ಸರ್ಕಾರಗಳು ಬೆಳೆಸಿದಿರಿ ಅಂತ ಕೇಳ್ರಲ್ಲ, ಏನು ಉತ್ತರ ಕೊಡ್ತಾರೆ ನೋಡೋಣ. ಸರ್ಕಾರ ಯಾಕೆ ಬೆಳೆಸ್ತಾರೆ ಅಂತ ಇದಕ್ಕೆ ಬೆಳೆಸ್ಬೇಕು. ಕಾನೂನುಬದ್ಧವಾಗಿ ಸೋತಿದ ಮೇಲೆ ಒಂದು ಶಾಸನಬದ್ಧವಾಗಿ ಆಗಿರ್ತಕ್ಕಂಥ ಸರ್ಕಾರ ನೀವು ಹೇಳಬೇಕು, ಬಿಜೆಪಿ ಬರ್ಬೇಡ್ರಪ್ಪ ಪಾರ್ಟಿಗೆ 5 ವರ್ಷ ಆದ್ಮೇಲೆ ಬರ್ರಿ ಅಂತ ಹೇಳ್ಬೇಕು. ಯಾಕೆ ತಗೋಬೇಕು? ಬೇಕಾಗಿ ಅದೇ ಹೇಳ್ತಿರೋದ್ರಿ. ಶಾಸಕರನ್ನ ತಗೊಂಡು ಫ್ರೀ ಬರ್ತಾರೆ, ಯಾರನ್ನ ಶಾಸಕರು ಗುರುತಿಲ್ವಾ ನಮಗೆ? ಬೆಲ್ಲದ್ರು ಬರಕ್ಕೆ ಅಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಮಾಡಲಿ, ಬಹಿರಂಗವಾಗಿ ಆಗಲಿಲ್ಲ ಚರ್ಚೆ. ಇದೇ ಕೆಲಸ ಬಿಟ್ಟರೆ ಬೇರೆ ಇದೆ. ಸಾರ್ವಜನಿಕ ಜೀವನದಲ್ಲಿ ಸರ್ಕಾರಗಳು ಜಾಸ್ತಿ ಆಗಬೇಕು, ಕೇಂದ್ರ ಸರ್ಕಾರ ಅವ್ರದ್ದೇ ಇರಬೇಕು, ರಾಜ್ಯ ಸರ್ಕಾರ ಅವ್ರದ್ದೇ ಇರಬೇಕು, ಲೂಟಿ ಹೊಡಿಬೇಕು. ಈ ಕೇಂದ್ರ ಸರ್ಕಾರ 10 ವರ್ಷ ಲೂಟಿ ಹೊಡೆದಿರ್ತಕ್ಕಂಥ ಮಾತಾಡ್ತಾರೆ, ಡಿಬೇಟಿಗೆ ಬರ್ತಾರ ಕೇಳ್ರಿ. ಬಂದ್ರೆ ಮತ್ತೆ ಕೂತ್ಕೊಂಡು ಮಾತಾಡೋಣ. 10 ವರ್ಷದಲ್ಲಿ ಕೇಂದ್ರ ಸರ್ಕಾರದಾಗ ಏನು ಮಹಾ ದೊಡ್ಡ ಕಾರ್ಯಕ್ರಮಗಳು ಆಗಿದಾವೆ ಅಂತ ಏನನ್ನ ಚರ್ಚೆ ಮಾಡಂಗಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ.